ಎಲ್ರಿಗೂ ನಮಸ್ಕಾರ. ವರ್ಲ್ಡ್ ಆಫ್ ಕಂಪ್ಯೂಟಿಂಗ್ ಟೆಕ್ನಾಲಜಿ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಒಂದು ಟ್ಯುಟೋರಿಯಲ್ ಅಡ್ವಾನ್ಸ್ಡ್ ಸಿಸ್ಟಮ್ ಟ್ರಬಲ್ ಶೂಟಿಂಗ್ ಪಾರ್ಟ್ 2. ಸೊ ಈ ಟ್ಯುಟೋರಿಯಲ್ನ ಕೇಳೋದಕ್ಕಿಂತ ಮುಂಚೆ ನೀವು ನಾನು ಮುಂಚೆ ಮಾಡಿದಂತಹ ಅಡ್ವಾನ್ಸ್ಡ್ ಸಿಸ್ಟಮ್ ಟ್ರಬಲ್ ಶೂಟಿಂಗ್ ಪಾರ್ಟ್ 1 ಕೇಳಿ ತದನಂತರ ಈ ಒಂದು ಟ್ಯುಟೋರಿಯಲ್ ಕೇಳಿದ್ರೆ ಸೊ ನಿಮಗೆ ಒಂದು ಟ್ರ್ಯಾಕ್ ಇರ್ತದೆ. ಸೊ ಈಗ ಪ್ರಾರಂಭಿಸೋಣ. ಬಹಳ ಮುಖ್ಯವಾಗಿ ನಾವು ಪ್ರಾರಂಭಿಸೋದಕ್ಕಿಂತ ಮುಂಚೆ ಹಳೆಯ ಟ್ಯುಟೋರಿಯಲ್ನ ಒಂದು ಸ್ವಲ್ಪ ಮೆಲ್ಕು ಹಾಕಿದ್ರೆ ಸ್ವಲ್ಪ ರಿವೈಸ್ ಮಾಡಿದ್ರೆ ಏನೇನು ಎಕ್ಸ್ಪ್ಲೇನ್ ಮಾಡಿದ್ದೆ ಆ ಒಂದು ಟ್ಯುಟೋರಿಯಲ್ ಅಲ್ಲಿ, ತದನಂತರ ಆ ಟ್ಯುಟೋರಿಯಲ್ನ ಒಂದು ರಿವಿಷನ್ ನಂತರ ಈ ಎರಡನೇ ಭಾಗವನ್ನು ನಾವು ಕಂಟಿನ್ಯೂ ಮಾಡೋಣ. ಸೊ ಮೊದಲನೇ ಭಾಗದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಸಿಸ್ಟಮ್ ಟ್ರಬಲ್ ಶೂಟಿಂಗ್ ಅನ್ನತಕ್ಕಂಥದ್ದು ಇದರಲ್ಲಿ ಬಹಳಷ್ಟು ಪೂರ್ವಭಾವಿ ಜ್ಞಾನ ನಮಗೆ ಬೇಕಾಗ್ತದೆ, ಅಂದ್ರೆ ಪ್ರಿರೆಕ್ವಿಸಿಟ್ಸ್ ಅಂತ ಹೇಳಿ. ಸೊ ಮೊದಲನೇ ಒಂದು ಭಾಗದಲ್ಲಿ ಒಂದು ಕಂಪ್ಯೂಟರ್ನ ಒಂದು ಇಂಟ್ರೊಡಕ್ಷನ್ ಅನ್ನು ಕೊಟ್ಟಿದ್ದೆ. ಕಂಪ್ಯೂಟರ್ ಅಂತಕ್ಕಂಥದ್ದು ಒಂದು ಎಲೆಕ್ಟ್ರೋಮೆಕಾನಿಕಲ್ ಡೇಟಾ ಪ್ರೊಸೆಸಿಂಗ್ ಡಿವೈಸ್. ಸೊ ಯಾವ ಒಂದು ಯಂತ್ರ ಇವತ್ತು ಮಾಹಿತಿಯನ್ನ ಒಂದು ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಕೇಪಬಿಲಿಟಿನ ಹೊಂದಿರ್ತದೆ, ಆ ಯಂತ್ರ ಇವತ್ತು ಕಂಪ್ಯೂಟರ್. ಬರೀ ನಾವು CPU ಅಂದ ಮಾತ್ರಕ್ಕೆ ಬರೀ ನೀವು ಡೆಸ್ಕ್ಟಾಪ್ ನಲ್ಲಿ ನೋಡ್ತಿರಲ್ಲ ಆ CPU ಅನ್ಕೋಬಾರ್ದು. CPU ಅನ್ನತಕ್ಕಂಥದ್ದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇವತ್ತು ನಿಮ್ಮ ಮೊಬೈಲ್ ಡಿವೈಸ್ಗಳಿಂದ ಹಿಡಿದು ಪ್ರತಿಯೊಂದು ಗ್ಯಾಜೆಟ್ಸ್ ನಲ್ಲೂ ಇವತ್ತು ನಾವು ಮೊಬೈಲ್ ಡಿವೈಸ್ ಈ CPU ನಾವು ಕಾಣ್ತೇವೆ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಕೇಂದ್ರ ಸಂಸ್ಕರಣಾ ಘಟಕ ಅಂತ ಏನ್ ಹೇಳ್ತೇವೆ. ಸೊ ಬಹಳ ಮುಖ್ಯವಾಗಿ ಕಂಪ್ಯೂಟರ್ ಅಂತ ಅನ್ಸ್ಕೋಬೇಕು ಅಂದ್ರೆ ಎರಡು ಕಾಂಪೋನೆಂಟ್ಸ್ ಇರಲೇಬೇಕು, ಒಂದು ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್. ಆಬ್ವಿಯಸ್ಲಿ ಎಲ್ಲಿ ಸಾಫ್ಟ್ವೇರ್ ಇರ್ತದೆ ಅಲ್ಲಿ CPU ನ ಒಂದು ಪ್ರಾಮುಖ್ಯತೆ ಬಹಳ ಮುಖ್ಯ. ಯಾಕಂದ್ರೆ CPU ಇಲ್ಲದೆ ಯಾವ ಒಂದು ಸಾಫ್ಟ್ವೇರ್ ಕೆಲಸ ಮಾಡೋದಿಲ್ಲ, ಹೌದಲ್ಲ. ಸೊ ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಈ ಕಂಪ್ಯೂಟರ್ನ ಎರಡು ಕಾಂಪೋನೆಂಟ್ಸ್ಗಳು, ಅಂದ್ರೆ ಮುಖ್ಯ ಭಾಗ. ಅದರಲ್ಲಿ ನಾವು ಹಾರ್ಡ್ವೇರ್ ನಾವು ಡಿಸ್ಕಸ್ ಮಾಡಿದ್ವಿ. ಆ ಹಾರ್ಡ್ವೇರ್ ನಲ್ಲಿ ಮತ್ತೆ ಬಹಳಷ್ಟು ಕ್ಲಾಸಿಫಿಕೇಶನ್ಸ್ ಬರ್ತದೆ. ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್, ಮೆಮೊರಿ ಡಿವೈಸಸ್, ಮತ್ತೆ ಈ ಒಂದು CPU ಕೂಡ ಒಂದು ಹಾರ್ಡ್ವೇರ್. ತದನಂತರ ಹೇಳೋದಾದ್ರೆ ಸಾಫ್ಟ್ವೇರ್ ನ ಭಾಗಕ್ಕೆ ಬರೋಣ. ಹಾರ್ಡ್ವೇರ್ ನಾನು ಮೊದಲನೇ ಟ್ಯುಟೋರಿಯಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಈಗ ಎರಡನೇದಾಗಿ ಸಾಫ್ಟ್ವೇರ್ ನ ವಿಭಾಗನ ಎಕ್ಸ್ಪ್ಲೇನ್ ಮಾಡಿ ತದನಂತರ ನಾವು ಪ್ರಾಕ್ಟಿಕಲ್ಸ್ ಕಡೆ ಗಮನ ಕೊಡೋಣ. ಮತ್ತೆ ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ಪ್ರಾಕ್ಟಿಕಲ್ಸ್ ನಾನು ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದ್ರೆ ಈ ಒಂದು ನಾನು ಎಕ್ಸ್ಟರ್ನಲ್ ಡಿವೈಸ್ ಇಟ್ಕೊಂಡ್ಬಿಟ್ರು ಕೂಡ ಒಂದು ಸಿಸ್ಟಮ್ ನ ರೆಡಿ ಮಾಡ್ಲಿಕ್ಕೆ ಸಿಸ್ಟಮ್ ನಲ್ಲಿ ಆಲ್ರೆಡಿ ಆಪರೇಟಿಂಗ್ ಸಿಸ್ಟಮ್ ಇರೋದ್ರಿಂದ ಸೊ ನಾನು ನಿಮಗೆ ಸ್ಟೆಪ್ಸ್ ನ ಹೇಳ್ತಾ ಹೋಗ್ತೇನೆ, ಅದರ ಪ್ರಕಾರನೇ ಅಲ್ಲಿ ಇರ್ತದೆ. ಈ ಟ್ಯುಟೋರಿಯಲ್ಸ್ ನೀವು ಇಟ್ಕೊಂಡು ಗೈಡ್ ಆಗಿ ಇಟ್ಕೊಂಡು ಪ್ರಾಕ್ಟಿಕಲ್ಸ್ ಅಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್ ಈಗ ವಿಂಡೋಸ್ ಇನ್ಸ್ಟಾಲ್ ಮಾಡೋದನ್ನ ನಾನು ಹೇಳೋದಾದ್ರೆ ಈ ಗೈಡ್ ನ ನೀವು ಇಟ್ಕೊಂಡು, ಈ ಟ್ಯುಟೋರಿಯಲ್ ನ ಒಂದು ಗೈಡ್ ಆಗಿ ಇಟ್ಕೊಂಡು ನೀವು ವಿಂಡೋಸ್ ನ ಸ್ವತಃ ಇನ್ಸ್ಟಾಲ್ ಮಾಡಬಹುದು. ಇವನ್ ಪ್ರಥಮ ಬಾರಿಗೆ ಇನ್ಸ್ಟಾಲ್ ಮಾಡಲಿಕ್ಕೆ ಪ್ರಯತ್ನಿಸಿರೋರು ಕೂಡ ವಿಂಡೋಸ್ ನ ನೀವು ಇನ್ಸ್ಟಾಲ್ ಮಾಡಬಹುದು ಈ ಟ್ಯುಟೋರಿಯಲ್ ನ ಯೂಸ್ ಮಾಡಿಕೊಂಡು. ಬಟ್ ಒಂದು ಸೂಚನೆ, ದಯವಿಟ್ಟು ಟ್ಯುಟೋರಿಯಲ್ ನ ಗಮನ ಇಟ್ಟು ಕೇಳಿ, ತದನಂತರ ಇದನ್ನ ಗೈಡ್ ಆಗಿ ಉಪಯೋಗಿಸಿ. ಡೈರೆಕ್ಟ್ ಆಗಿ ನೀವು ಇದನ್ನ ಗೈಡ್ ಆಗಿ ಉಪಯೋಗಿಸಿಕೊಂಡು ಹೋದ್ರೆ ಸೊ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು, ಮಧ್ಯದಲ್ಲಿ ಸ್ಟಕ್ ಆಗಬಹುದು. ಓಕೆ, ಸೊ ಸಾಫ್ಟ್ವೇರ್ ಅನ್ನತಕ್ಕಂಥದ್ದೇನು? ಹಾರ್ಡ್ವೇರ್ ಹೇಗೆ ಫಿಸಿಕಲ್ ಕಾಂಪೋನೆಂಟ್ ಕಂಪ್ಯೂಟರ್ಗೆ, ಸಾಫ್ಟ್ವೇರ್ ಅನ್ನತಕ್ಕಂಥದ್ದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ದ ಹಾರ್ಡ್ವೇರ್. ಹಾರ್ಡ್ವೇರ್ ಅನ್ನತಕ್ಕಂಥದ್ದು ಫಿಸಿಕಲ್ ಕಾಂಪೋನೆಂಟ್. ಪ್ರತಿಯೊಂದು ಈಗ ನಾವು ಹೇಳಿದ್ವಿ ಹಾರ್ಡ್ವೇರ್ಗೆ ಒಂದೊಂದು ಪಾರ್ಟ್ ಇದೆ. ಮೆಮೊರಿ ಡಿವೈಸ್ ಅದರದೇ ಆದ ಒಂದು ಕೆಲಸ, ಇನ್ಪುಟ್ ಡಿವೈಸ್ ಅದರದೇ ಆದ ಒಂದು ಕೆಲಸ, ಔಟ್ಪುಟ್ ಡಿವೈಸ್ ಅದರದೇ ಆದ ಒಂದು ಕೆಲಸ, ಹೌದಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಸಾಫ್ಟ್ವೇರ್ ಆ ಹಾರ್ಡ್ವೇರ್ಗೆ ತಕ್ಕ ಹಾಗೆ, ಅಂದ್ರೆ ಒಂದೊಂದು ಹಾರ್ಡ್ವೇರ್ಗೆ ಒಂದೊಂದು ಸಾಫ್ಟ್ವೇರ್ ಬೇಕೇ ಬೇಕಾಗ್ತದೆ. ಈಗ ಕೀಬೋರ್ಡ್ ಕನೆಕ್ಟ್ ಮಾಡಿದ್ರೆ ನಮ್ಮ CPU ನಲ್ಲಿ ಇನ್ಪುಟ್ ಡಿವೈಸ್ ಇನ್ಪುಟ್ ಬ್ಲಾಕ್ ಅಂತ ಹೇಳಿ ಇರ್ತದೆ. ಆ ಕೀಬೋರ್ಡ್ ಕನೆಕ್ಟ್ ಮಾಡಿದ್ರೆ ಇನ್ಪುಟ್ ಡಿವೈಸ್ ಅಂತ ಹೇಳಿ ರೆಕಗ್ನೈಸ್ ಮಾಡ್ಕೊತಾನೆ. ಅದೇ ನೀವು ಒಂದು ಔಟ್ಪುಟ್ ಡಿವೈಸ್ ನ ಕನೆಕ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಪ್ರಿಂಟರ್ ಆಗಿರ್ಬೋದು ಅಥವಾ ಮಾನಿಟರ್ ಆಗಿರ್ಬೋದು, ಅದನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಒಂದು ಯೂನಿಟ್ ಬೇಕಲ್ಲ, ಅದನ್ನ ನಾವು ಔಟ್ಪುಟ್ ಬ್ಲಾಕ್ ಅಂತ ಹೇಳಿ ಕರೀತೇವೆ. ಈ CPU ನಾನು ಬಹಳಷ್ಟು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಿಲ್ಲ. ಅಂದ್ರೆ ನಾನು ಬಹಳ ಮುಖ್ಯವಾಗಿ ಏನು ಇಷ್ಟಪಡ್ತೇನೆ ಅಂದ್ರೆ ಇಲ್ಲಿ ಎಂಡ್ ಯೂಸರ್ಸ್ಗೆ ತುಂಬಾ ಅನುಕೂಲ ಆಗಬೇಕು ಅಂತ ಹೇಳಿ ಸಾಧ್ಯದಷ್ಟು ನಾನು ಸಿಂಪ್ಲಿಫೈ ಮಾಡಿದ್ದೇನೆ ಟ್ಯುಟೋರಿಯಲ್ಸ್ ನ.
CPU ಅನ್ನತಕ್ಕಂಥದ್ದು ಬೇಸಿಕ್ ಪ್ರೊಸೆಸಿಂಗ್ ಅಂದ್ರೂ ಒಂದೇನೆ, CPU ಅಂದ್ರೂ ಒಂದೇನೆ. ಈ CPU ನಲ್ಲಿ ಅದರದೇ ಆದ ಒಂದು ಬ್ಲಾಕ್ಸ್ ಇದೆ, 5 ಫಂಕ್ಷನಲ್ ಬ್ಲಾಕ್ಸ್ ಇದೆ CPU. ಇನ್ಪುಟ್ ಬ್ಲಾಕ್, ಔಟ್ಪುಟ್, ಮೆಮೊರಿ, ಅರಿಥಮೆಟಿಕಲ್, ಲಾಜಿಕಲ್ ಯೂನಿಟ್ ಅಂತ ಹೇಳ್ತೇವೆ ನಾವು. ಸೊ ಅದನ್ನ ಡೀಟೇಲ್ ಆಗಿ ಹೋಗೋದು ಬೇಡ. ಆ ಥರ ಏನಾದ್ರು ಬೇಕು ಅಂತಂದ್ರೆ ನಿಮ್ಮ ಒಂದು ಏನು ಸಿಲೆಬಸ್ ಸಂಬಂಧಪಟ್ಟ ಹಾಗೆ ಅಥವಾ ನಮ್ಮ ಕಲಿಕೆಗೆ ಸಂಬಂಧಪಟ್ಟ ಹಾಗೆ, ನಾಲೆಡ್ಜಿಗೆ ಸಂಬಂಧಪಟ್ಟ ಹಾಗೆ ಬೇಕು ಅಂದ್ರೆ ಅದನ್ನ ನಾನು ಮುಂದಿನ ಒಂದು ಸೀರೀಸ್ ಅಲ್ಲಿ ಕಂಟಿನ್ಯೂ ಮಾಡ್ತೇನಂತೆ. ಓಕೆ, ಸೊ ನಾವು ಈಗ ಸಾಫ್ಟ್ವೇರ್ ಪಾರ್ಟ್ ಅಲ್ಲಿ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ನಾವು ಹೇಳಿದ್ವಿ. ಬರೀ ಕಂಪ್ಯೂಟರ್ ಹಾರ್ಡ್ವೇರ್ಗೆ ಏನಾಗಿದೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್? ಖಂಡಿತ ಅಲ್ಲ. ಇದು ಬೇಸಿಕ್ ಡೆಫಿನೇಷನ್ ಸಾಫ್ಟ್ವೇರ್. ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅನ್ನತಕ್ಕಂಥದ್ದು ಕಂಪ್ಯೂಟರ್ ಹಾರ್ಡ್ವೇರ್ಗೆ ಸರಿ. ತದನಂತರ ಸಾಫ್ಟ್ವೇರ್ ಅನ್ನತಕ್ಕಂಥದ್ದು ಪ್ರತಿಯೊಂದು ನಾವು ಏನೇನು ಕೆಲಸ ಮಾಡ್ತೇವೆ ಆ ಕೆಲಸಕ್ಕೆ ಒಂದೊಂದು ಸೀಮಿತವಾದ ಸಾಫ್ಟ್ವೇರ್ ನಾವು ಉಪಯೋಗಿಸ್ತೇವೆ. ಈ ಸಾಫ್ಟ್ವೇರ್ ನಲ್ಲೂ ಕೂಡ ಅಷ್ಟೇ ಬಹಳಷ್ಟು ವಿಭಾಗಗಳಿದೆ. ಸೊ ಫಸ್ಟ್ ಬಂದು ಸಿಸ್ಟಮ್ ಸಾಫ್ಟ್ವೇರ್ ಅನ್ನತಕ್ಕಂಥದ್ದು. ಈ ಡೆಫಿನೇಷನ್ ನಾನು ಏನು ಹೇಳಿದೆ, ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅನ್ನತಕ್ಕಂಥದ್ದು ಇದು ಸಿಸ್ಟಮ್ ಸಾಫ್ಟ್ವೇರ್ಗೆ ಮಾತ್ರ ಸೀಮಿತ. ತದನಂತರ ಬಂದು ಅಪ್ಲಿಕೇಶನ್ಸ್ ಮತ್ತೆ ಯುಟಿಲಿಟೀಸ್ ಅಂತ ಹೇಳಿ ಬರುತ್ತೆ. ಈ ಅಪ್ಲಿಕೇಶನ್ಸ್ ಮತ್ತೆ ಯುಟಿಲಿಟೀಸ್ ಅನ್ನತಕ್ಕಂಥದ್ದು ಈ ಕಂಪ್ಯೂಟರ್ ನಾವು ಬಹಳಷ್ಟು ಆಸ್ಪೆಕ್ಟ್ಸ್ ಅಲ್ಲಿ ನಾವು ನೋಡ್ತೇವಲ್ಲ, ಈ ಒಂದು ಆಸ್ಪೆಕ್ಟ್ಸ್ ಅಲ್ಲಿ ಯೂಸ್ ಮಾಡತಕ್ಕಂತಹ ಸಾಫ್ಟ್ವೇರ್ಸ್ ಗಳನ್ನ ನಾವು ಅಪ್ಲಿಕೇಶನ್ಸ್ ಅಂತ ಹೇಳಿ ಕರೀತೇವೆ. ಅಂದ್ರೆ ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಬ್ಯಾಂಕಿಂಗ್ ಅಂತಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಡಿಫ್ರೆಂಟ್ ಸಾಫ್ಟ್ವೇರ್ಸ್ ನ ಯೂಸ್ ಮಾಡ್ತಾರೆ. ಮತ್ತೆ ಹಾಸ್ಪಿಟಲ್ಸ್ ಗಳಲ್ಲಿ ಅವ್ರದೇ ಆದ ಒಂದಷ್ಟು ಸಾಫ್ಟ್ವೇರ್ಸ್ ಗಳನ್ನ ಉಪಯೋಗಿಸ್ತಾರೆ, ಹೌದಲ್ಲ. ತದನಂತರ ಬಂದ್ರೆ ಸ್ಕೂಲ್ ಕಾಲೇಜುಗಳಲ್ಲಿ ಅವ್ರದೇ ಆದ ಸಾಫ್ಟ್ವೇರ್ ಗಳನ್ನ ಉಪಯೋಗಿಸ್ತಾರೆ. ಈಗ ಬ್ಯಾಂಕ್ ಅಲ್ಲಿ ನೀವು ನೋಡಿರ್ಬೋದು, ಅಕೌಂಟಿಂಗ್ ಸಂಬಂಧಪಟ್ಟಂಗೆ ಟ್ಯಾಲಿನ ಉಪಯೋಗಿಸ್ತಾರೆ. ಮತ್ತೆ ಬ್ಯಾಂಕಿಂಗ್ ಎಂಪ್ಲಾಯೀಸ್ ಬಹುಶಃ ಇದು ನೋಡಿರ್ಬೇಕು, ಕೋರ್ ಬ್ಯಾಂಕಿಂಗ್ ಟ್ರಾನ್ಸ್ಫಾರ್ಮೇಶನ್ಗೆ ಅವ್ರದೇ ಆದ ಒಂದು ಸಾಫ್ಟ್ವೇರ್ ಉಪಯೋಗಿಸಿರ್ತಾರೆ, ಹೌದಲ್ಲ. ಸೊ ತದನಂತರ ಅದೇ ಸ್ಕೂಲ್ ಕಾಲೇಜುಗಳಲ್ಲಿ ಅಂತ ಹೇಳಿ ಬಂದಾಗ, ದೊಡ್ಡ ದೊಡ್ಡ ಆರ್ಗನೈಸೇಷನ್ಸ್ ಗಳಲ್ಲಿ ಅಂತ ಬಂದಾಗ ಡೇಟಾ ಬೇಸಸ್ ಅಂತ ಹೇಳಿ ಯೂಸ್ ಮಾಡ್ತಾರೆ. ನಿಮಗೆಲ್ಲರಿಗೂ ಗೊತ್ತಿದ್ದು MS ಆಫೀಸ್ ತಗೊಳ್ಳಿ ಫಾರ್ ಎಕ್ಸಾಂಪಲ್. ಡೀಪ್ ಆಗಿ ಹೋಗೋದಕ್ಕಿಂತ MS ಆಫೀಸ್ ನಿಮಗೆಲ್ಲರಿಗೂ ಗೊತ್ತಿದೆ. MS ಆಫೀಸ್ ಅಲ್ಲಿ ಅಗೇನ್ ವರ್ಡ್ ಇದೆ, ಎಕ್ಸೆಲ್ ಇದೆ, ಪವರ್ ಪಾಯಿಂಟ್ ಇದೆ, ಮತ್ತೆ MS ಆಕ್ಸೆಸ್ ಇದೆ. ಈ ವರ್ಡ್ ಅನ್ನತಕ್ಕಂಥದ್ದು ಪ್ರೊಫೆಷನಲ್ ಕ್ವಾಲಿಟಿ ಕ್ರಿಯೇಟ್ ಮಾಡ್ಲಿಕ್ಕೆ ಉಪಯೋಗಿಸ್ತೇವೆ. ಎಕ್ಸೆಲ್ ಅನ್ನತಕ್ಕಂಥದ್ದು ಅಂದ್ರೆ ವರ್ಡ್ ಪ್ರೊಫೆಷನಲ್ ಕ್ವಾಲಿಟಿ ಡಾಕ್ಯುಮೆಂಟ್ಸ್ ಉಪಯೋಗಿಸ್ತೀವಿ, ಹೇಗೆ ಯೂಸ್ ಮಾಡ್ತೇವೆ. ಅದೇ ತರ ಎಕ್ಸೆಲ್ ಅನ್ನತಕ್ಕಂಥದ್ದು ಸ್ಪ್ರೆಡ್ ಶೀಟ್ಸ್, ನಿಮಗೆಲ್ಲರಿಗೂ ಗೊತ್ತಿದೆ. ಸ್ಪ್ರೆಡ್ ಶೀಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಎಕ್ಸೆಲ್ ನ ಉಪಯೋಗಿಸ್ತೀವಿ. ತದನಂತರ ಬಂದ್ರೆ ಪವರ್ ಪಾಯಿಂಟ್ ಅನ್ನತಕ್ಕಂಥದ್ದು ಪ್ರೆಸೆಂಟೇಷನ್ ಗಾಗಿ ಉಪಯೋಗಿಸ್ತೇವೆ. MS ಆಕ್ಸೆಸ್ ಅನ್ನತಕ್ಕಂಥದ್ದು ಡೇಟಾ ಬೇಸ್ ಉಪಯೋಗಿಸ್ತೇವೆ, ಹೌದಲ್ಲ. ಇದೆಲ್ಲ ಒಂದು ಅಪ್ಲಿಕೇಶನ್. ಸೊ ಎಜುಕೇಶನಲ್ ಪರ್ಪಸ್ ಗೆ ನಾವೇನೆಲ್ಲ ಸಾಫ್ಟ್ವೇರ್ ಉಪಯೋಗಿಸ್ತೀವಿ ಅವೆಲ್ಲ ಅಪ್ಲಿಕೇಶನ್ಸ್. ತದನಂತರ ಬಂದ್ರೆ ಯುಟಿಲಿಟೀಸ್. ಯುಟಿಲಿಟೀಸ್ ಅನ್ನತಕ್ಕಂಥದ್ದು ಇದು ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರುವುದಿಲ್ಲ, ಎಲ್ಲೇ ಬೇಕಾದರೂ ಒಂದು ಉದ್ದೇಶ ಇರಿಸಿಕೊಳ್ಳಿಕ್ಕೆ ಯುಟಿಲಿಟೀಸ್ ಉಪಯೋಗಿಸಬಹುದು. ಫಾರ್ ಎಕ್ಸಾಂಪಲ್ ಈಗ ನೋಡಿ ಮೀಡಿಯಾ ಪ್ಲೇಯರ್ಸ್, ಈ ಮೀಡಿಯಾ ಪ್ಲೇಯರ್ಸ್ ಒಂದು ಯುಟಿಲಿಟಿ. ಮತ್ತೆ ಫೈಲ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಗಳಾಗಿರ್ಬೋದು, ಇವತ್ತು ನೀವು ನೋಡಿರ್ತೀರಾ ಆರ್ಕೈವ್ಸ್, ಈವನ್ ಜಿಪ್, ವಿನ್ರಾರ್, ಇವೆಲ್ಲ ಯುಟಿಲಿಟೀಸ್. ತದನಂತರ ಬಂದ್ರೆ ಆಂಟಿವೈರಸ್ ಗಳಾಗಿರ್ಬೋದು, ಇವನ್ ನಮ್ಮ ಸ್ಕ್ರೀನ್ ರೀಡಿಂಗ್ ಸಾಫ್ಟ್ವೇರ್ಸ್ ಏನಿದೆಯಲ್ಲ, ಜಾನ್ಸ್ NVDA, ಇವೆಲ್ಲ ಯುಟಿಲಿಟೀಸ್ ಅಂತ ಹೇಳಿ. ಯಾಕಂದ್ರೆ ಇದು ಒಂದು ಕ್ಷೇತ್ರದಲ್ಲಿ ನಾವು ಉಪಯೋಗಿಸಲ್ಲ, ಹೌದಲ್ಲ. ಒಂದು ಕ್ಷೇತ್ರದಲ್ಲಿ ನಾವು ಇದನ್ನು ಉಪಯೋಗಿಸಲ್ಲ. ಈಗ ಫಾರ್ ಎಕ್ಸಾಂಪಲ್ ಸ್ಕ್ರೀನ್ ರೀಡರ್ಸ್ ತಗೊಳ್ಳಿ, ನೀವು ಬ್ಯಾಂಕ್ ಅಲ್ಲಿ ಬ್ಯಾಂಕ್ ನೋಟ್ಸ್ ಯೂಸ್ ಮಾಡ್ತಾರೆ. ಅದೇ ತರ ಒಂದು ಇವನ್ ಮನೆಯಲ್ಲೂ ಕೂಡ ನಾವು ಸ್ಕ್ರೀನ್ ರೀಡರ್ ಉಪಯೋಗಿಸ್ತೀವಿ, ಯಾವುದೇ ಒಂದು ಅಪ್ಲಿಕೇಶನ್ ಆಕ್ಸೆಸ್ಲಿಕ್ಕೆ. ಇದು ಯುಟಿಲಿಟಿ, ಓಕೆನಾ. ಸೊ ತದನಂತರ ಇನ್ನು ಟೆಕ್ನಿಕಲಿ ಹೇಳೋದಾದ್ರೆ ಡಿಫ್ರೆಂಟ್ ಇನ್ನು ನಾವು ಕೆಲ ಮಾಡಬಹುದು ಈ ಸಾಫ್ಟ್ವೇರ್ ನ ನಾವು. ಫಾರ್ ಎಕ್ಸಾಂಪಲ್ ಈಗ ಪ್ಯಾಕೇಜಸ್ ಅಂತ ಹೇಳಿ ಬರುತ್ತೆ, ತದನಂತರ ಸಾಫ್ಟ್ವೇರ್ ಬಂಡಲ್ ಅಂತ ಹೇಳಿ ಬರುತ್ತೆ, ಸಾಫ್ಟ್ವೇರ್ ಸ್ವೀಟ್ಸ್ ಅಂತ ಹೇಳಿ ಬರುತ್ತೆ. ಅದನ್ನು ನಾವು ಈಗ ಡಿಸ್ಕಸ್ ಮಾಡೋದು ಬೇಡ, ರೈಟ್. ಈಗ ಸಿಸ್ಟಮ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಅಂದ್ರೆ ಏನು ನೋಡಿ. ಈ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಬಹಳಷ್ಟು ಸಾಫ್ಟ್ವೇರ್ಗಳು ಬರ್ತದೆ. ಅಸೆಂಬ್ಲರ್, ಮತ್ತೆ ಕಂಪೈಲರ್, ಲಿಂಕರ್, ಲೋಡರ್. ಸ್ಲೋ ಆಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಇವನ್ನ ಗಮನಿಸಿ. ಅಸೆಂಬ್ಲರ್, ಕಂಪೈಲರ್, ಲಿಂಕರ್, ಲೋಡರ್, ರೈಟ್. ಅಸೆಂಬ್ಲರ್ ಏನ್ ಮಾಡ್ತಾನೆ, ನಮಗೆಲ್ಲರಿಗೂ ಗೊತ್ತಿದೆ, ಕಂಪ್ಯೂಟರ್ ಮುಂಚೆ ತರ ಇರಲಿಲ್ಲ. ಎಲ್ಲ ಒಂದು ಹಂತವಾಗಿ ಟೆಕ್ನಾಲಜಿ ಬೆಳೆದು ಬಂದಿತ್ತು. ಒಂದು ಕಂಪ್ಯೂಟರ್ ಹೇಗೆ ಕೆಲಸ ನಿರ್ವಹಿಸ್ತದೆ ನೋಡಿ. ಸೊ ಫಸ್ಟ್ ನಮಗೆಲ್ಲರೂ ಗೊತ್ತಿದೆ ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ ಅನ್ನತಕ್ಕಂಥದ್ದು ಅಥವಾ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ.
ಮತ್ತೆ ನಮ್ಮ ಹ್ಯೂಮನ್ ಲೆವೆಲ್ ಲ್ಯಾಂಗ್ವೇಜ್. ಲೋ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ ಅನ್ನತಕ್ಕಂಥದ್ದು ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳುವಂತಹ ಲ್ಯಾಂಗ್ವೇಜ್. ಹ್ಯೂಮನ್ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಅಬ್ವಿಯಸ್ಲಿ ನಾವು ಏನು ಮಾತನಾಡ್ತೇವೆ ಕಂಪ್ಯೂಟರ್ ಅಲ್ಲಿ ಫೀಡ್ ಮಾಡಿರ್ತೇವಲ್ಲ ಆ ಲ್ಯಾಂಗ್ವೇಜ್. ಈಗ ನಾವೊಂದು ಕಮಾಂಡ್ ಅನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಅದು ಹ್ಯೂಮನ್ ಲೆವೆಲ್ ಲ್ಯಾಂಗ್ವೇಜ್ ನಲ್ಲೇ ಇರ್ತದೆ. ಆ ಹ್ಯೂಮನ್ ಲೆವೆಲ್ ಲ್ಯಾಂಗ್ವೇಜ್ ಇಂದ ಕಂಪ್ಯೂಟರ್ ಲೆವೆಲ್ ಲ್ಯಾಂಗ್ವೇಜ್ಗೆ ಮಿಷನ್ ಲೆವೆಲ್ ಅಥವಾ ಲೋ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗಿ ಕಂಪ್ಯೂಟರ್ ಅರ್ಥ ಮಾಡಿಕೊಂಡು ನಮ್ಮ ಇನ್ಪುಟ್ಗೆ ಒಂದು ಅನುಸಾರವಾಗಿ ತನ್ನ ಔಟ್ಪುಟ್ ಅನ್ನು ಕೊಡ್ತಾನೆ. ಮತ್ತೆ ಅಗೇನ್ ರಿವರ್ಸ್ ಆ ಒಂದು ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ ಇಂದ ಹ್ಯೂಮನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗಬೇಕು. ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ? ಈಗ ಗಮನಿಸಿ, ಅಸೆಂಬ್ಲರ್ ಅನ್ನತಕ್ಕಂಥದ್ದು ಹ್ಯೂಮನ್ ಲೆವೆಲ್ ಲ್ಯಾಂಗ್ವೇಜ್ ಇಂದ ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ತಾನೆ. ಕ್ಷಮಿಸಿ, ಅಸೆಂಬ್ಲರ್ ಅನ್ನತಕ್ಕಂಥದ್ದು ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ ಇಂದ ಹ್ಯೂಮನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ತಾನೆ. ಕಂಪೈಲರ್ ಅನ್ನತಕ್ಕಂಥದ್ದು ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ ಇಂದ ಹ್ಯೂಮನ್ ಲೆವೆಲ್ ಲ್ಯಾಂಗ್ವೇಜ್ ಇಂದ ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ತಾನೆ. ಅರ್ಥ ಆಯ್ತಲ್ಲ? ಸೊ ಅಸೆಂಬ್ಲರ್ ಅನ್ನತಕ್ಕಂಥದ್ದು ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ ಇಂದ ಹ್ಯೂಮನ್ ಲೆವೆಲ್ ಲ್ಯಾಂಗ್ವೇಜ್, ಕಂಪೈಲರ್ ಅನ್ನತಕ್ಕಂಥದ್ದು ಹ್ಯೂಮನ್ ಲೆವೆಲ್ ಲ್ಯಾಂಗ್ವೇಜ್ ಇಂದ ಮಿಷನ್ ಲೆವೆಲ್ ಲ್ಯಾಂಗ್ವೇಜ್. ಹಾಗಾಗಿ ಇವತ್ತು ನಾವು ಕಂಪೈಲರ್ಸ್ ಅಂತ ಏನಕ್ಕೆ ಹೇಳ್ತೀವಿ, ಸಿ, ಜಾವಾ ಇವೆಲ್ಲ ನಾವು ನಮ್ಮ ಕೋಡ್ ಅನ್ನು ಬರೆದು ಎಕ್ಸಿಕ್ಯೂಟ್ ಮಾಡಿದಾಗ ಅದು ನೋಡಿ ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ತಾನೆ ನಮ್ಮ ಹ್ಯೂಮನ್ ಲೆವೆಲ್ ಲ್ಯಾಂಗ್ವೇಜ್. ಕನ್ಫ್ಯೂಸ್ ಮಾಡ್ಕೊಬಿಡಿ, ಸ್ವಲ್ಪ ನಾನು ಕನ್ಫ್ಯೂಸ್ ಮಾಡಿದೆ ಅನ್ಸುತ್ತೆ. ಹ್ಯೂಮನ್ ಲೆವೆಲ್ ಲ್ಯಾಂಗ್ವೇಜ್ ಇಂದ ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕಂಪೈಲರ್, ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ ಇಂದ ಹ್ಯೂಮನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಅಸೆಂಬ್ಲರ್. ಸರಿ, ಲಿಂಕರ್ ಮತ್ತೆ ಲೋಡರ್ ಕೆಲಸ ಏನಿಲ್ಲ. ಸೆಟ್ ಆಫ್ ಸೀರೀಸ್ ಅಂತ ಹೇಳಿ ಬರ್ತದೆ. ಈಗ ಒಂದು ಸಾಫ್ಟ್ವೇರ್ ನಾವು ತಯಾರಿ ಮಾಡಿದಾಗ ನೀವು ನೋಡಿರ್ತೀರ, ಪರ್ಟಿಕ್ಯುಲರ್ ಆಗಿ ಇಂಥ ಕಮಾಂಡ್ ಅನ್ನ ಕೊಟ್ರೇನೆ ಅದು ಎಕ್ಸಿಕ್ಯೂಟ್ ಆಗ್ತದೆ. ಈಗ ನೀವು ಫಾರ್ ಎಕ್ಸಾಂಪಲ್ ಕೊಡ್ತೇನೆ, ಈಗ ಕಂಟ್ರೋಲ್ ಇ ಮಾಡಿದ್ರೆ MS Word ಅಲ್ಲಿ ಸೆಂಟರ್ ಆಗುತ್ತೆ, ಹೌದಲ್ಲ? ಕಂಟ್ರೋಲ್ ಇ ಮಾಡಿದ್ರೆ ಯಾಕೆ ಸೆಂಟರ್ ಆಗಬೇಕು ನೋಡಿ, ಅದೇ ನಾವು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿರ್ತೇವೆ. ಕಂಟ್ರೋಲ್ ಆರ್ ಮಾಡಿದ್ರೆ ರೈಟ್ ಲೈನ್ ಹಾಕಬೇಕು, ಕಂಟ್ರೋಲ್ ಜೆ ಮಾಡಿದ್ರೆ ಜಸ್ಟಿಫೈ ಹಾಕಬೇಕು. ಇದನ್ನೇ ನಾವು ಸೆಟ್ ಮಾಡಿರ್ತೇವೆ ಇನ್ಸ್ಟ್ರಕ್ಷನ್ಸ್, ಹೌದಲ್ಲ? ಸೊ ಹಾಗಾಗಿ ಸಾಫ್ಟ್ವೇರ್ ಡೆಫಿನೇಷನ್ ನೋಡಿ ಎಷ್ಟು ಆಳವಾಗಿದೆ. ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿ ಸಿಂಪ್ಲಿಫೈ ಮಾಡಿ ಹೇಳ್ಬಿಟ್ಟ. ಲಿಂಕರ್ ಅನ್ನತಕ್ಕಂಥದ್ದು ಹೇಳಿದ್ರೆ ಸೀರೀಸ್. ಈಗ ನೀವು ಸಿಸ್ಟಮ್ ಆನ್ ಮಾಡ್ತೀರಾ, ಸಿಸ್ಟಮ್ ಆನ್ ಮಾಡಿದಾಗ ಫಸ್ಟ್ ನಿಮಗೆ ಲೋಡ್ ಆಗೋದೇ ಬಯೋಸ್, ಬೇಸಿಕ್ ಇನ್ಪುಟ್ ಅಂಡ್ ಔಟ್ಪುಟ್ ಸಿಸ್ಟಮ್ಸ್. ಇದನ್ನು ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಫಸ್ಟ್ ಟ್ಯುಟೋರಿಯಲ್ ನಲ್ಲಿ. ಏನಿದು ಬಯೋಸ್? ಆಬ್ವಿಯಸ್ಲಿ ಈ ಕಲೆಕ್ಷನ್ ಆಫ್ ಸಾಫ್ಟ್ವೇರ್ಸ್ ಏನಿರೋದಲ್ಲ, ಅಸೆಂಬ್ಲರ್ ಆಗಿರ್ಬೋದು, ಮತ್ತೆ ನಮ್ಮ ಕಂಪೈಲರ್, ಇವನ್ ಲಿಂಕರ್, ಲೋಡರ್, ಇವೆಲ್ಲ ನಮ್ಮ ಬಯೋಸ್ ನಲ್ಲೇ ಇರ್ತದೆ. ಆಕ್ಚುಲಿ ನೀವೆಲ್ಲಿರ್ತೀವಿ ಈ ಸಾಫ್ಟ್ವೇರ್ಗಳು ಅಂತೇಳಿ ಕೇಳ್ಬೋದು. ನಮ್ಮ ಕಂಪ್ಯೂಟರ್ ನಲ್ಲಿ ಚಿಪ್ಸೆಟ್ ಇರುತ್ತಲ್ಲ, ಮದರ್ ಬೋರ್ಡ್ ನಲ್ಲಿ ಚಿಪ್ಸೆಟ್ ಇರುತ್ತಲ್ಲ, ಆ ಚಿಪ್ಸೆಟ್ ನಲ್ಲಿ ಇವೆಲ್ಲ ಸಾಫ್ಟ್ವೇರ್ಗಳು ಒಳಗೊಂಡಿರ್ತದೆ. ನಾವು ಪ್ರಾಕ್ಟಿಕಲ್ ಆಗಿ ನಾವು ಇದನ್ನ ಯೂಸ್ ಮಾಡೋದಿಲ್ಲ, ಅದಕ್ಕೆ ನಾವು ಇದನ್ನ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳಿ ಹೇಳೋದು. ಸೊ ಲಿಂಕರ್ ಏನ್ ಮಾಡ್ತಾನೆ, ಸೀರೀಸ್ ಒಂದಾದ್ಮೇಲೆ ಒಂದು ಇದೇ ಲೋಡ್ ಆಗಬೇಕು ಅಂತ ಹೇಳಿ ಇರ್ತದೆ. ಈಗ ಫಸ್ಟ್ ಲೋಡ್ ಆಗೋದು ಬಯೋಸ್, ತದನಂತರ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗ್ತದೆ. ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆದ್ಮೇಲೆ ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟ ಯೂಸರ್ ಫೈಲ್ಸ್ ಅಂದ್ರೆ ಯೂಸರ್ ಸಾಫ್ಟ್ವೇರ್ಸ್ಗಳು ಲೋಡ್ ಆಗ್ತವೆ. ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಆದ್ಮೇಲೆ ಆಬ್ವಿಯಸ್ಲಿ ಯುಟಿಲಿಟೀಸ್ ಲೋಡ್ ಆಗುತ್ತೆ, ಹೌದಲ್ಲ? ರೈಟ್. ಸೊ ಲೋಡರ್ ಯಾವ ತರ ಕೆಲಸ ಮಾಡ್ತದೆ? ಲಿಂಕರ್ ನಾನು ಹೇಳಿದೆ ಸೆಟ್ ಆಫ್ ಸೀರೀಸ್. ಲೋಡರ್ ಈಗ ಸೆಟ್ ಆಫ್ ಸೀರೀಸ್ ನಾನು ಲಿಂಕರ್ ತಿಳಿಸ್ಕೊಡ್ತೇನೆ ಲೋಡರ್ಗೆ, ಇದನ್ನ ಲೋಡ್ ಮಾಡಬೇಕು ಅಂತ ಹೇಳಿ. ಲೋಡರ್ ಕೆಲಸ ಏನು? ಜಸ್ಟ್ ಲೋಡ್ ಮಾಡೋದು. ಲಿಂಕರ್ ಏನ್ ಮಾಡ್ತಾನೆ, ಸೆಟ್ ಆಫ್ ಸೀರೀಸ್ ನಾವು ಲೋಡರ್ಗೆ ಕೊಡ್ತಾನೆ, ಲೋಡರ್ ಅದನ್ನ ಲೋಡ್ ಮಾಡುತ್ತೆ. ಪರ್ಫೆಕ್ಟ್. ಸೊ ಇದು ಕಲೆಕ್ಷನ್ ಆಫ್ ಈ ಒಂದು ಲಿಂಕರ್, ಲೋಡರ್, ಅಸೆಂಬ್ಲರ್ ಮತ್ತೆ ನಮ್ಮ ಕಂಪೈಲರ್, ಇವೆಲ್ಲ ಒಂದು ಚಿಪ್ ಸೆಟ್ ನಲ್ಲಿ ಇರ್ತದೆ. ಸೊ ಪ್ರತಿಯೊಂದು CPU ಒಂದು ಲ್ಯಾಂಗ್ವೇಜ್ ಇದ್ದೇ ಇರುತ್ತೆ, ಓಕೆನಾ? ಪರ್ಫೆಕ್ಟ್. ಸೊ ಈಗ ನಾವು ಆಪರೇಟಿಂಗ್ ಸಿಸ್ಟಮ್ ಕಡೆ ಬರೋಣ. ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು? ಹಾಗಾದ್ರೆ ಆಪರೇಟಿಂಗ್ ಸಿಸ್ಟಮ್ ಏನು ಕಲೆಕ್ಷನ್ ಅನ್ನು ಹೊಂದಿರ್ತದೆ ಅಂದ್ರೆ, ಬಹಳ ಮುಖ್ಯವಾಗಿ ಆಪರೇಟಿಂಗ್ ಸಿಸ್ಟಮ್ ಅನ್ನತಕ್ಕಂಥದ್ದು ಒಂದು ಇದನ್ನು ನಾವು ಮ್ಯಾನೇಜರ್ ಅಂತ ಹೇಳಿ ಹೇಳ್ಬೋದು. ವಿತೌಟ್ ಆಪರೇಟಿಂಗ್ ಸಿಸ್ಟಮ್ ನಾವು ಕಂಪ್ಯೂಟರ್ನ ಇಮ್ಯಾಜಿನ್ ಮಾಡ್ಕೊಳ್ಳಕ್ ಆಗೋದು ಇಲ್ಲ. ಯಾಕಂದ್ರೆ ಇದು ಒಂದು ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ನಡುವೆ ಇರತಕ್ಕಂಥ ಒಂದು ಮೀಡಿಯೇಟರ್. ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ನಡುವೆ ಇರತಕ್ಕಂಥ ಒಂದು ಮೀಡಿಯೇಟರ್. ಇದು ಏನ್ ಮಾಡ್ತಾನೆ, ನಾವು ಏನ್ ಕಮಾಂಡ್ ಕೊಡ್ತೀವಿ ಅದನ್ನ ಅವನು ಎಕ್ಸಿಕ್ಯೂಟ್ ಮಾಡಿ ಸಿಸ್ಟಮ್ ಒದಗಿಸ್ತಾನೆ. ಅಂದ್ರೆ ನೋಡಿ, ಅದಕ್ಕೆ ಫಸ್ಟ್ ಬಯೋಸ್ ಲೋಡ್ ಆಗ್ತದಲ್ಲ, ಬಯೋಸ್ ನಂತರ ಲೋಡ್ ಆಗತಕ್ಕಂಥದ್ದು ಆಪರೇಟಿಂಗ್ ಸಿಸ್ಟಮ್. ಇದು ಆಬ್ವಿಯಸ್ಲಿ ಡಿಪೆಂಡ್ಸ್ ಅಪಾನ್ ಮ್ಯಾನುಫ್ಯಾಕ್ಚರರ್. ಆಪರೇಟಿಂಗ್ ಸಿಸ್ಟಮ್ನ ಬಹಳ ಮುಖ್ಯವಾದ ಕೆಲಸ ಇದು.
ಕಂಪ್ಯೂಟರ್ ಮತ್ತೆ ಯೂಸರ್ನ ನಡುವೆ ಮೀಡಿಯೇಟ್ ಆಗೋದು. ತದನಂತರ ಕಲೆಕ್ಷನ್ ಆಫ್ ಇಟ್ಸ್ ಓನ್ ಫೀಚರ್ಸ್ ನ ಹೊಂದಿರ್ತದೆ. ಕೆಲವೊಂದು ಬೇಸಿಕ್ ಅಪ್ಲಿಕೇಶನ್ಸ್ ನ ಕೊಡ್ತಾರೆ, ಇನ್ನು ಕೆಲವರು ಅದರದೇ ಆದ ಒಂದು ಸರ್ವಿಸಸ್ಗಳು ಇರ್ತದೆ. ಆಪರೇಟಿಂಗ್ ಸಿಸ್ಟಮ್ ಒಂದು ಸರ್ವಿಸಸ್ಗಳು ಇರ್ತದೆ. ಅದು ಹೇಳ್ತೇನೆ, ಫೀಚರ್ಸ್ ಮತ್ತೆ ಸರ್ವಿಸ್ಗೆ ಬಹಳ ಡಿಫ್ರೆನ್ಸ್ ಇದೆ. ಈ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಬಹಳಷ್ಟು ಆಪರೇಟಿಂಗ್ ಸಿಸ್ಟಮ್ ನಾವು ನೋಡ್ತೇವೆ. ಈಗ ಮೈಕ್ರೋಸಾಫ್ಟ್ ವಿಂಡೋಸ್, ಅದಕ್ಕಿಂತ ಮುಂಚೆ ಡಾಸ್ ಇತ್ತು, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಮತ್ತೆ ಲಿನಿಕ್ಸ್ ಇದೆ, ನಮ್ಮ ಆಪಲ್ ನ ಮ್ಯಾಕ್ ಇದೆ, ಮ್ಯಾಕಿಂಟಾಶ್. ಅದೇ ತರ ಮೊಬೈಲ್ಗಳಲ್ಲೂ ಬಹಳಷ್ಟು ಆಪರೇಟಿಂಗ್ ಸಿಸ್ಟಮ್ ನೋಡಿದ್ರೆ, ಸಿಂಬಿಯನ್ ಇತ್ತು ಮುಂಚೆ. ತದನಂತರ ಆಂಡ್ರಾಯ್ಡ್ ಇದೆ, ಗೂಗಲ್ದು. iOS ಇದೆ, ಆಪಲ್ದು. ಹೌದಲ್ಲ? ನೋಡಿ, ಮ್ಯಾಕ್ ಅನ್ನತಕ್ಕಂಥದ್ದು ಇದು ಕಂಪ್ಯೂಟರ್ ಸಿಸ್ಟಮ್ ಅಲ್ಲ, ಆಕ್ಚುಲಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಅದು ಮ್ಯಾಕ್ ನಲ್ಲಿ ಉಪಯೋಗಿಸುವಂತಹ ಒಂದು ಸಿಸ್ಟಮ್ OS X ಅಂತ ಹೇಳ್ತೇವೆ. ಎರಡು ಆಪಲ್ ಇದೆ, ಮೊಬೈಲಿಗೆ iOS ಮತ್ತೆ ಅವರ ಒಂದು ಲ್ಯಾಪ್ಟಾಪ್ಗಳಿಗೆ ಅಂದ್ರೆ ಮ್ಯಾಕ್ ಮ್ಯಾಕ್ ಅನ್ನತಕ್ಕಂಥದ್ದು ಒಂದು ಟರ್ಮ್ ಆಕ್ಚುಲಿ. ಅದರ ಆಪರೇಟಿಂಗ್ ಸಿಸ್ಟಮ್ ಒಂದು OS X. ರೈಟ್. ಫೀಚರ್ಸ್ ಅಂದ್ರೆ ಏನು? ನಮ್ಮ ವಿಂಡೋಸ್ ನ ಉದಾಹರಣೆಗೆ ತಗೊಳ್ಳೋಣ. ಫೀಚರ್ಸ್ ಅನ್ನತಕ್ಕಂಥದ್ದು ಕಲೆಕ್ಷನ್ ಆಫ್ ಸಾಫ್ಟ್ವೇರ್ಸ್ ಅವರೇ ಕೊಟ್ಟಿರ್ತಾರೆ. ಕೆಲವೊಂದು ಬೇಸಿಕ್ ಅಪ್ಲಿಕೇಶನ್ಸ್, ಫಾರ್ ಎಕ್ಸಾಂಪಲ್ ಈಗ ನೋಟ್ ಪ್ಯಾಡ್ ಕೊಟ್ಟಿರ್ತಾರೆ, ವರ್ಡ್ ಪ್ಯಾಡ್ ಕೊಟ್ಟಿರ್ತಾರೆ, ಕ್ಯಾಲ್ಕುಲೇಟರ್ ಇದೆ. ಇದೆಲ್ಲ ಕಲೆಕ್ಷನ್ ಆಫ್ ಫೀಚರ್ಸ್. ಅಂದ್ರೆ ವಿಂಡೋಸ್ ನಲ್ಲಿ ಅವರೇ ಒಂದು ಹೋಸ್ಟ್ ಮಾಡುವಂತ ಅಪ್ಲಿಕೇಶನ್ಸ್ಗಳು. ಸರ್ವಿಸಸ್ ಅಂದ್ರೆ ಏನು? ಈಗ ನೀವು ಸಿಸ್ಟಮ್ ಸ್ಟಾರ್ಟ್ ಮಾಡಿದಾಗ ಬಹಳಷ್ಟು ಪ್ರೋಸೆಸಸ್ಗಳು ನೋಡಿ, ಒಂದೊಂದು ಅಪ್ಲಿಕೇಶನ್ ಎಕ್ಸಿಕ್ಯೂಟ್ ಮಾಡಿದ್ರೆ ಅದರದೇ ಆದ ಒಂದು ಪ್ರೋಸೆಸ್ ಅನ್ನತಕ್ಕಂಥದ್ದು ಹೋಸ್ಟ್ ಆಗುತ್ತೆ. ಆ ಪ್ರೋಸೆಸಸ್ಗಳನ್ನ ನಾವು ಟಾಸ್ಕ್ ಮ್ಯಾನೇಜರ್ ಅಂತ ಹೇಳಿ ನೋಡ್ತೇವೆ. ಆ ಟಾಸ್ಕ್ ಮ್ಯಾನೇಜರ್ ಅನ್ನತಕ್ಕಂಥದ್ದು ಒಂದು ಸರ್ವಿಸಸ್ ಅಂತ ಹೇಳಿ ಒಂದು ಸಪರೇಟ್ ಆಗಿರುತ್ತೆ. ಯಾರಾದ್ರೂ ಫೆಮಿಲಿಯರೈಸ್ಡ್ ಇದ್ದಲ್ಲಿ ಸರ್ವಿಸಸ್ ಅಲ್ಲಿ, ಅಥವಾ ಫೆಮಿಲಿಯರೈಸ್ಡ್ ಇಲ್ಲ ಅಂದ್ರೆ ರನ್ನಿಂಗ್ ಹೋಗಿ services.msc ಅಂದ್ರೆ ಮೈಕ್ರೋಸಾಫ್ಟ್ ಮ್ಯಾನೇಜ್ಮೆಂಟ್ ಕಾನ್ಸೋಲ್ ಅಂತ ಹೇಳ್ತೇವೆ. ಅದಕ್ಕೆ ಮೈಕ್ರೋಸಾಫ್ಟ್ ಕಾನ್ಸೋಲ್ MMC ಬೇರೆ, ಅದೇ ಆಕ್ಚುಲಿ MMC ಒಳಗೆ ಓಪನ್ ಆಗುತ್ತದೆ MSc. ಡೋಂಟ್ ವರಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. MMC ಅನ್ನೋದು ಮೈಕ್ರೋಸಾಫ್ಟ್ ಮ್ಯಾನೇಜ್ಮೆಂಟ್ ಕಾನ್ಸೋಲ್ ಅಂತ ಹೇಳಿ. ಅದೊಂದು ಆಕ್ಚುಲಿ ಸಿಂಪ್ಲಿಫೈ ಮಾಡಿ ಹೇಳೋದಾದ್ರೆ ಇದು ಒಂದು ಸರ್ವಿಸ್ ಆಕ್ಚುಲಿ. ಅದನ್ನ ಹೋಸ್ಟ್ ಮಾಡುವಂತವನೇ ಮ್ಯಾನೇಜ್ಮೆಂಟ್ ಕಾನ್ಸೋಲ್. ಈ ಸರ್ವಿಸಸ್ ಅನ್ನತಕ್ಕಂಥದ್ದು ಪ್ರತಿಯೊಂದು ಅಪ್ಲಿಕೇಶನ್ಗೆ ಅದರದೇ ಆದ ಒಂದು ಹೇಳೋದಿಲ್ಲ ಫೀಚರ್ಸ್ ಇರ್ತದಲ್ಲ, ಆ ಫೀಚರ್ ನಾವು ಹೋಸ್ಟ್ ಮಾಡೋದೇ ಸರ್ವಿಸಸ್. ಕೆಲವೊಂದು ಸರ್ವಿಸ್ ನಾವು ಸ್ಟಾಪ್ ಮಾಡಬೇಕಾಗ್ತದೆ, ಕೆಲವೊಂದು ಸ್ಟಾರ್ಟ್ ಮಾಡಬೇಕಾಗ್ತದೆ. ಅದು ನಾನು ಹೇಳ್ತೇನೆ, ಕೆಲವೊಂದು ಸಂದರ್ಭಗಳು ಬರ್ತದೆ, ಬಟ್ ಇಲ್ಲಿ ಅದು ಅಷ್ಟೊಂದು ಆಳಾಗಿ ಹೋಗೋದು ಬೇಡ, ಟ್ರ್ಯಾಕ್ ತಪ್ಪು ಹೋಗ್ತದೆ ಸರ್ವಿಸಸ್ ಬಗ್ಗೆ. ಈಗ ಟಾಸ್ಕ್ ಮ್ಯಾನೇಜರ್ ಮಾಡಿದ್ರಲ್ಲ, ಅದು ಒಂದು ಸರ್ವಿಸ್. ಸಿಸ್ಟಮ್ ಶಟ್ ಡೌನ್ ಮಾಡ್ತೇವೆ, ಹೌದಲ್ಲ? ಇದು ಮ್ಯಾಂಡೇಟ್. ಈಗ ಸಿಸ್ಟಮ್ ನೀವು ಆನ್ ಮಾಡಿದಾಗ ಆಬ್ವಿಯಸ್ಲಿ ಶಟ್ ಡೌನ್ ಮಾಡಲೇಬೇಕಲ್ಲ. ಸೊ ಇದು ಒಂದು ಸರ್ವಿಸ್. ಸರಿ, ಆಪರೇಟಿಂಗ್ ಸಿಸ್ಟಮ್ ಅನ್ನತಕ್ಕಂಥದ್ದು ನಮಗೆ ಅರ್ಥ ಆಗಿದೆ. ಇದು ಕಲೆಕ್ಷನ್ ಆಫ್ ಸಾಫ್ಟ್ವೇರ್ಸ್. ಮತ್ತೆ ಆಬ್ವಿಯಸ್ಲಿ ಆಪರೇಟಿಂಗ್ ಸಿಸ್ಟಮ್ಗೂ ಕೂಡ ಅದರದೇ ಆದ ಒಂದು ಕಂಪೈಲರ್, ಲಿಂಕರ್, ಲೋಡರ್ ಖಂಡಿತ ಇದ್ದೇ ಇರುತ್ತೆ. ಯಾಕಂದ್ರೆ ಅದೇ ಬಯೋಸ್ ಜೊತೆ ಇಂಟ್ರಾಕ್ಟ್ ಮಾಡೋನೇ ಆಪರೇಟಿಂಗ್ ಸಿಸ್ಟಮ್, ಹೌದಲ್ಲ? ಓಕೆ. ಸೊ ನಾವು ಅಪ್ಲಿಕೇಶನ್ಸ್ ಮತ್ತೆ ಯುಟಿಲಿಟೀಸ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ. ಈಗ ನಾವು ಪ್ರಾಕ್ಟಿಕಲ್ಸ್ಗೆ ಹೋಗ್ಬೋದು. ಇಲ್ಲಿ ಒಂದೊಂದು ಆಪರೇಟಿಂಗ್ ಸಿಸ್ಟಮ್ನ ಒಂದು ಇನ್ಸ್ಟಾಲೇಷನ್ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಸೊ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡೋದಕ್ಕಿಂತ ಮುಂಚೆ ಏನೇನು ಗಮನದಲ್ಲಿ ಇಟ್ಕೋಬೇಕು, ಯಾವ್ಯಾವ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಬಹಳ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದು, ಮುಂಚೆಯ ಒಂದು ಆಪರೇಟಿಂಗ್ ಸಿಸ್ಟಮ್ಗಳನ್ನು ನೋಡಿದಾಗ, ಅಂದ್ರೆ ಈಗ ಮುಂಚೆ ವಿಂಡೋಸ್ 95, 98 ಎಲ್ಲ ಇದ್ದಾಗ ಕೆಲವೊಂದಷ್ಟು ಹಾರ್ಡ್ವೇರ್ ಲಿಮಿಟೇಷನ್ಸ್ಗಳಿತ್ತು, ಮತ್ತೆ ಇವತ್ತು ಸಾಫ್ಟ್ವೇರ್ ಲಿಮಿಟೇಷನ್ ಇತ್ತು. ಆಕ್ಚುಲಿ ಅಷ್ಟೊಂದು ಆಳವಾಗಿ ನಮ್ಮ ಫೀಚರ್ಸ್ಗಳು ಬೆಳೆದಿರಲಿಲ್ಲ. ಹಾಗಾಗಿ ಹಳೆ ಕಾಲದ ಹಾರ್ಡ್ ಡಿಸ್ಕ್ಗಳು ಕೂಡ ಅಷ್ಟೇ, ಹಾರ್ಡ್ವೇರ್ ಅಷ್ಟೊಂದು ಬಲವಾಗಿರಲಿಲ್ಲ. ಸೊ ಹಾಗಾಗಿ ಡಿಸ್ಕ್ನ ನಾವು ಸ್ಕ್ಯಾನ್ ಮಾಡಬೇಕಿತ್ತು ಮುಂಚೆ ಎಲ್ಲ. ಈಗ ಸಾಮಾನ್ಯವಾಗಿ ನೀವು ಯಾರಾದ್ರೂ ವಿಂಡೋಸ್ 95, 98 ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ಗೊತ್ತಿರ್ತದೆ. ಸೆಟಪ್ನ ನೀವು, ನಾನು ಹೇಳ್ತೇನೆ ಪ್ರಾಕ್ಟಿಕಲಿ ಬರ್ತೇನೆ ಸೆಟಪ್ ಸ್ಟಾರ್ಟ್ ಮಾಡೋದು ಹೇಗೆ ಎಲ್ಲ.
ಒಂದು ಸೆಟಪ್ನ ನೀವು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಿಮಗೆ ಸ್ಕ್ಯಾನಿಂಗ್ ಯುಟಿಲಿಟಿ ರನ್ ಆಗುತ್ತೆ. ಆ ಹಾರ್ಡ್ ಡಿಸ್ಕಲ್ಲಿ ಏನು ಎರರ್ ಇಲ್ಲ ಅಂತಂದರೆ ಸೆಟಪ್ ಕಂಟಿನ್ಯೂ ಆಗ್ತಿತ್ತು. ತದನಂತರ ಡ್ರೈವರ್ಸ್ನ ಒಂದು ಲಿಮಿಟೇಷನ್ ಬಹಳ ಇತ್ತು ಮುಂಚೆ ಎಲ್ಲ. ಈಗಿನ ತರಹ ಎಲ್ಲ ಬಿಲ್ಟ್ ಇನ್ ಡ್ರೈವರ್ಸ್ಗಳು ಬರ್ತಿರಲಿಲ್ಲ. ಡ್ರೈವರ್ಸ್ನ ಒಂದು ಲಿಮಿಟೇಷನ್ ತುಂಬ ಮಿತಿ ಇದ್ದಿದ್ದರಿಂದ ನಾವು ಥರ್ಡ್ ಪಾರ್ಟಿ ಮೇಲೆ ಬಹಳಷ್ಟು ಡಿಪೆಂಡ್ ಆಗ್ತಿದ್ವಿ. ಈಗಲೂ ಅಷ್ಟೇ ಆಬ್ವಿಯಸ್ಲಿ ಪ್ರತಿಯೊಂದು ಹಾರ್ಡ್ವೇರ್ಗೆ ಅದರದೇ ಆದ ಒಂದು ವೆಂಡರ್ಸ್ ಅಂತ ಹೇಳಿ ಇರ್ತಾರೆ. ಆ ವೆಂಡರ್ಸ್ ಡ್ರೈವರ್ ಪ್ರೊವೈಡ್ ಮಾಡಿರ್ತಾರೆ ನಿಮಗೆ. ಸೊ ಮುಂಚೆ ಎಲ್ಲ ಇದು ವಿಂಡೋಸ್ 98, 95 ಇಲ್ಲದೆ ಹೋದ್ರೂ ನಾವಿಲ್ಲಿ ಬಹಳ ಮುಖ್ಯವಾಗಿ ಫಂಡಮೆಂಟಲ್ಸ್ನ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಹೇಳಿದ್ನಲ್ಲ, ಮುಂಚಿನ ಒಂದು ಹಾರ್ಡ್ವೇರ್ ಹೇಗಿತ್ತು, ಮುಂಚಿನ ಒಂದು ಸಾಫ್ಟ್ವೇರ್ ಹೇಗಿತ್ತು, ಅದನ್ನ ಅರ್ಥ ಮಾಡ್ಕೊಂಡ್ರೆ ಸೊ ನಮಗೆ ಈಗ ಈಸಿ ಆಗುತ್ತೆ. ಈಗೆಲ್ಲ ಸಿಂಪ್ಲಿಫೈ ಆಗಿದೆ ಬಿಡಿ. ಈಗ ಒಂದು ಡಿಸ್ಕ್ನ ಸ್ಕ್ಯಾನ್ ಮಾಡಿ ಎರರ್ಸ್ ಏನಾರು ಇದ್ರೆ ಅವನೇ ಫಿಕ್ಸ್ ಮಾಡ್ತಾನೆ. ಯಾಕಂದ್ರೆ ಈಗ ಹಾರ್ಡ್ವೇರ್ ಮತ್ತೆ ಲೇಯರ್ ಇದೆಯಲ್ಲ, ಆ ಹಾರ್ಡ್ವೇರ್ ಲೇಯರ್ ತುಂಬ ಇಂಪ್ರೂವ್ ಆಗಿದೆ ಈಗ, ರೈಟ್. ಸರಿ, ಈಗ ನಾನು ಪ್ರಾಕ್ಟಿಕಲಿ ಸ್ಟೆಪ್ಸ್ ಹೇಳ್ತೀನಿ. ಇದನ್ನ ಆಧಾರವಾಗಿ ಇಟ್ಕೊಂಡು ನೀವು ವಿಂಡೋಸ್ನ ಇನ್ಸ್ಟಾಲ್ ಮಾಡಬಹುದು. ಸೊ ಫಸ್ಟ್ ಒಂದು ನೀವು ಸಿಸ್ಟಮ್ ತಂದಾಗ ಆಬ್ವಿಯಸ್ಲಿ ಎರಡು ರೀತಿಯಲ್ಲಿ ಬರ್ತದೆ. ಈಗ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ತಗೊಂಡ್ರೆ ಒಂದು ಪ್ರೀ ಇನ್ಸ್ಟಾಲ್ಡ್, ಇನ್ನೊಂದು ಡಾಸ್ ಮಾಡಲ್ ಬರ್ತದೆ. ಪ್ರೀ ಇನ್ಸ್ಟಾಲ್ಡ್ ಅಂತ ಅಂದ್ರೆ ಅದು OEM ಅಂತ ಕರೀತೇವೆ, ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಅಂತ ಹೇಳಿ. ಅವರೇ ಆಪರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ವಿಂಡೋಸ್ 10 ಹೋಮ್ ಅಥವಾ ಪ್ರೊಫೆಷನಲ್. ಈಗ ಸಾಮಾನ್ಯವಾಗಿ ವಿಂಡೋಸ್ 10 ಲೇಟೆಸ್ಟ್ ಅಲ್ಲ, ಅವರೇ ಇನ್ಸ್ಟಾಲ್ ಮಾಡಿರ್ತಾರೆ ವೆಂಡರ್. ಅವರಿಗೆ ತಕ್ಕ ಹಾಗೆ ಕಸ್ಟಮೈಸ್ ಮಾಡಿರ್ತಾರೆ. ಯಾಕಂದ್ರೆ ಅವರ ಒಂದು ಹಾರ್ಡ್ವೇರ್ಗೆ ತಕ್ಕ ಹಾಗೆ ಈ OEM ಅನ್ನತಕ್ಕಂಥದ್ದು ಹಾಗೆ ಲೈಸೆನ್ಸ್ ತಗೊಂಡಿರ್ತಾರೆ. ಆಕ್ಚುಲಿ ಅವರು ಈಗ ಮೈಕ್ರೋಸಾಫ್ಟ್ ನಿಂದ ಲೈಸೆನ್ಸ್ ತಗೊಂಡಿರ್ತಾರೆ. ಸೊ ಹಾಗಾಗಿ ನೋಡಿ, ನಿಮಗೆ ಪ್ರೀ ಇನ್ಸ್ಟಾಲ್ಡ್ ಇದ್ರೆ ಟೆಕ್ನಿಕಲ್ ಸಪೋರ್ಟ್ನ ನೀವು ವೆಂಡರ್ ಇಂದಾನೆ ತಗೋಬೇಕು. ಫಾರ್ ಎಕ್ಸಾಂಪಲ್ ನೀವು ವಿಂಡೋಸ್ ಅಲ್ಲಿ ಏನಾದ್ರು ಇಶ್ಯೂ ಆಯಿತು ಅಂದ್ರೆ ಮೈಕ್ರೋಸಾಫ್ಟ್ ಸಪೋರ್ಟ್ ಕೊಡಲ್ಲ. ಯಾಕೆ ಹೇಳಿ, ಅವರು ಕಸ್ಟಮೈಸ್ ಮಾಡಿರ್ತಾರಲ್ಲ. ಹಾಗಾಗಿ ವೆಂಡರ್ ಹತ್ರನ ನೀವು ಸಪೋರ್ಟ್ ತಗೋಬೇಕು, ರೈಟ್. ಡಾಸ್ ಮೋಡ್ ಇದು ನಿಮ್ಮ ಹಾರ್ಡ್ವೇರ್ಗೆ ಸಂಬಂಧಪಟ್ಟದ್ದು. ಇಲ್ಲಿ ಯಾವುದೇ ತರಹದ ಒಂದು ಕಸ್ಟಮೈಸೇಷನ್ ಮಾಡಿರುವುದಿಲ್ಲ. ಸಣ್ಣದಾಗಿ ಒಂದು ಲಿನಿಕ್ಸ್ನ ಹಾಕಿರ್ತಾರೆ ಯೂಶುವಲ್ ಆಗಿ. ಹಾರ್ಡ್ವೇರ್ ರಿಕ್ವೈರ್ಮೆಂಟ್ಸ್ ಇದ್ದೇ ಇರುತ್ತೆ ಬಿಡಿ, ಸ್ಪೆಸಿಫಿಕೇಶನ್ಸ್ ಇದ್ದೇ ಇರುತ್ತೆ. ಸ್ಪೆಸಿಫಿಕೇಶನ್ಸ್ ಏನು ಕಡಿಮೆ ಇರಲ್ಲ. ಈಗ ಪ್ರೀ ಇನ್ಸ್ಟಾಲ್ಡ್ ಅಂತ ಹೇಳ್ಬಿಟ್ಟು ಸ್ಪೆಸಿಫಿಕೇಶನ್ಸ್ ಏನು ಹೈ ಎಂಡ್ ಕನ್ಫಿಗರೇಷನ್ ಇರೋದಿಲ್ಲ, ಅಥವಾ ಡಾಸ್ ಮೋಡ್ ಅಂತ ಹೇಳ್ಬಿಟ್ಟು ಲೋ ಎಂಡ್ ಕನ್ಫಿಗರೇಷನ್ ಇರುವುದಿಲ್ಲ. ಕನ್ಫಿಗರೇಷನ್ ಏನು ವ್ಯತ್ಯಾಸ ಕಾಣೋದಿಲ್ಲ. ಇದು ನೀವು ಸಿಸ್ಟಮ್ ತಗೊಳ್ಳೋಕ್ಕಿಂತ ಮುಂಚೆ ಡಿಸೈಡ್ ಮಾಡಬೇಕು. ನಿಮ್ಮ ಹತ್ರ ಆಲ್ರೆಡಿ ಸಾಫ್ಟ್ವೇರ್ ನೀವು ಪರ್ಚೇಸ್ ಮಾಡಿರೋದಿದ್ರೆ, ಈಗ ವೆಂಡರ್ ಇಂದ ಸಾಫ್ಟ್ವೇರ್ನ ನೀವು ಪರ್ಚೇಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಇಂದ ಸಾಫ್ಟ್ವೇರ್ ಪರ್ಚೇಸ್ ಮಾಡಿದ್ರೆ, ಅಂದ್ರೆ ಆಥರೈಸ್ಡ್ ಡೀಲರ್ಸ್ ಇರ್ತಾರೆ. ಮೈಕ್ರೋಸಾಫ್ಟ್ ಅಂದ್ರೆ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿರೋದಿಲ್ಲ. ಏನಾದರೂ ಆಥರೈಸ್ಡ್ ಡೀಲರ್ ಇಂದ ಅಥವಾ ಆನ್ಲೈನ್ ಇಂದ ನೀವು ವಿಂಡೋಸ್ನ ಪರ್ಚೇಸ್ ಮಾಡಿದ್ರೆ ಡಾಸ್ ಮೋಡಲ್ಲಿ ತಗೊಳ್ಳೋದು ಒಳ್ಳೆಯದು. ಇಲ್ಲ ಅಂತಂದ್ರೆ ಪ್ರೀ ಇನ್ಸ್ಟಾಲ್ ತಗೊಂಡ್ರೆ ನೀವು ಸಾಫ್ಟ್ವೇರ್ಗೂ ಕೂಡ ಕಾಸ್ಟ್ ಕೊಡಬೇಕಾಗ್ತದೆ. ಸೊ ಹಾಗಾಗಿ ಗಮನಿಸಿ, ಪ್ರೀ ಇನ್ಸ್ಟಾಲ್ಡ್ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಡಾಸ್ ಮೋಡ್ ಅಂದ್ರೆ ಕಡಿಮೆ ಇರ್ತದೆ ಕಾಸ್ಟ್. ಓಕೆ, ಈಗ ನಾವು ಡಾಸ್ ಮೋಡಲ್ಲಿ ತಗೊಂಡಿದ್ದೀವಿ ಅಂತ ಅನ್ಕೊಳ್ಳೋಣ. ಸಿಸ್ಟಮ್ನಲ್ಲಿ ಬಹಳ ಮುಖ್ಯವಾಗಿ ನಾವು ಇನ್ಸ್ಟಾಲ್ ಮಾಡೋದಕ್ಕಿಂತ ಮುಂಚೆ ಗಮನದಲ್ಲಿಟ್ಕೊಳ್ಬೇಕಾಗಿರೋದು, ಬಹಳ ಮುಖ್ಯವಾಗಿ ಆ ಸಿಸ್ಟಮ್ನಲ್ಲಿರ್ತಕ್ಕಂಥ ಹಾರ್ಡ್ವೇರ್ಗಳಿಗೆ ಡ್ರೈವರ್ಸ್ ಇದೆಯಾ ಅಂತೇಳಿ ನಾವು ನೋಡ್ಕೋಬೇಕು. ಏನೇನು ಡ್ರೈವರ್ಸ್ ಬೇಕಾಗ್ತದೆ ನಮಗೆ ಈಗ ಬಿಡಿ. ಬಹಳ ಮುಖ್ಯವಾಗಿ ನಮಗೆ ವಿಂಡೋಸ್ 10 ಇರೋದ್ರಿಂದ, ಎಲ್ಲ ಲೇಟೆಸ್ಟ್ ಆಗಿರೋದ್ರಿಂದ ಸಾಮಾನ್ಯವಾಗಿ ಡ್ರೈವರ್ಸ್ ಅಲ್ಲೇ ಇರ್ತದೆ. ಆದರೂ ಇದು ಒಂದು ಪ್ರಿಕಾಷನರಿ ಮೆಜರ್ಮೆಂಟ್, ನೀವು ಇಟ್ಕೊಂಡ್ರೆ ಒಳ್ಳೆಯದು. ವೆಂಡರ್ ಬೇಸ್ಡ್ ಡ್ರೈವರ್ಸ್ ಇಟ್ಟರೆ ಒಳ್ಳೆಯದು, ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರ್ತದೆ ನಿಮಗೆ. ಸೊ ಅದಕ್ಕೆ ಸಾಮಾನ್ಯವಾಗಿ ಮದರ್ ಬೋರ್ಡ್ CD ಕೊಡ್ತಿದ್ರು ಮುಂಚೆ, ಈಗ ಮದರ್ ಬೋರ್ಡ್ DVD ಕೊಡ್ತಾ ಇದ್ದಾರೆ. ಈಗ ನೀವು ಡ್ರೈವರ್ಸ್ನ ಆನ್ಲೈನಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು. ಹಾಗಾಗಿ ನೀವು ಏನು ಮಾಡಬೇಕಂದ್ರೆ ಆ ಲ್ಯಾಪ್ಟಾಪ್ನ ಒಂದು ಮಾಡೆಲ್ನ ನೋಡಿ, ಆ ಮಾಡೆಲ್ಗೆ ಸಂಬಂಧಪಟ್ಟ ಆ ಮಾಡೆಲ್ನ ಹೊಡೆದ್ರೆ ಆಯ್ತು. ಅವರೇ ಏನೇನು ಹಾರ್ಡ್ವೇರ್ ಲೇಯರ್ಸ್ ಇರ್ತದೆ ಒಳಗೆ, ಆ ಡ್ರೈವರ್ಸ್ ಪ್ರೊವೈಡ್ ಮಾಡ್ತಾರೆ. ನಮಗೆ ಮುಖ್ಯವಾಗಿ ಬೇಕಾಗಿರೋದು ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಅಡ್ವಾನ್ಸ್ಡ್ ಟಾಪಿಕ್ ಆಗಿರೋದ್ರಿಂದ ನೀವೆಲ್ಲ ಡ್ರೈವರ್ಸ್ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ. ಬಹಳ ಮುಖ್ಯವಾಗಿ ಬೇಕಾಗಿರೋದು ನಮಗೆ ಈಗ ಡಿಪೆಂಡ್ಸ್ ಅಪಾನ್ ನಿಮ್ಮ ಯೂಸೇಜ್. ಈಗ ಬ್ಲೂಟೂತ್, ಕೆಲವರು ಬ್ಲೂಟೂತ್ ಯೂಸ್ ಮಾಡ್ತೀರಾ, ಯೂಸ್ ಮಾಡದೆ ಇರ್ತೀರಾ. ಬ್ಲೂಟೂತ್ ಯೂಸ್ ಮಾಡೋರು ಆಬ್ವಿಯಸ್ಲಿ ಬ್ಲೂಟೂತ್ ಡ್ರೈವರ್ಸ್ ಡೌನ್ಲೋಡ್ ಮಾಡ್ಕೋಬೇಕು. ಬಹಳ ಮುಖ್ಯವಾಗಿ ಬೇಕಾಗಿರೋದು ನಮಗೆ ಆಡಿಯೋ, ವಿಡಿಯೋ. ಆಡಿಯೋ ಬರ್ತದೆ ಬಿಡಿ, ಬಟ್ ಕೆಲವೊಂದರಲ್ಲಿ ನಾವು ವ್ಯತ್ಯಾಸ ಬಹಳಷ್ಟು ಕಾಣ್ತೇವೆ. ಕೆಲವೊಂದು ವೆಂಡರ್ ಡ್ರೈವರ್ಸ್ ಅಲ್ಲಿ ಈ ಹೈ ಡೆಫಿನೇಷನ್ ಇರ್ತದಲ್ಲ, ಹೈ ಡೆಫಿನೇಷನ್ ಡ್ರೈವರ್ಸ್ ಅವ್ರು ಕೊಡೋದಿಲ್ಲ ಆಕ್ಚುಲಿ ನಮ್ಮ ಮೈಕ್ರೋಸಾಫ್ಟ್ ಅವರು.
ಸೊ ಅದಕ್ಕೆ ಈ ವೆಂಡರ್ ಬೇಸ್ಡ್ ಡ್ರೈವರ್ಸ್ನ ಇನ್ಸ್ಟಾಲ್ ಮಾಡಿದ್ರೆ ನಮ್ಮಲ್ಲಿ ಹೈ ಡೆಫಿನೇಷನ್ ಬಸ್ ಅಂತ ಹೇಳಿ ಇರ್ತದೆ. ಆ ಒಂದು ಈ ಬೇಸ್ ಎಲ್ಲ ಬರುತ್ತಲ್ಲ ನಿಮಗೆ, ಮತ್ತೆ ಈ ಒಂದಷ್ಟು ಆಡಿಯೋ ಎಫೆಕ್ಟ್ಸ್ ಬರುತ್ತೆ, ಈಕ್ವಲ್ ಅದರದೆಲ್ಲ ಇದೆಯಲ್ಲ, ಅದೆಲ್ಲ ಬೇಕು ಅಂದರೆ ನಿಮಗೆ ನಿಮ್ಮ ವೆಂಡರ್ ಬೇಸ್ಡ್ ಡ್ರೈವರ್ಸ್ನ ಇನ್ಸ್ಟಾಲ್ ಮಾಡಬೇಕು. ಓಕೆ, ಅಂದರೆ ಮೈಕ್ರೋಸಾಫ್ಟ್ ಅವ್ರು ಏನು ಮಾಡಿರ್ತಾರೆ, ಅವರು ಬೇಸಿಕ್ ಡ್ರೈವರ್ನ ಕೊಟ್ಟಿರ್ತಾರೆ. ಸೊ ಇನ್ನೊಂದಷ್ಟು ನಿಮಗೆ ಫೀಚರ್ ಇಡಬೇಕು, ಇನ್ಹ್ಯಾನ್ಸ್ಡ್ ಬೇಕು ಅಂದರೆ ನೀವು ವೆಂಡರ್ ಬೇಸ್ಡ್ ಡ್ರೈವರ್ನ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ಆಡಿಯೋ ಅಂತ ಹೇಳೋದಾದ್ರೆ ರಿಯಲ್ ಟೆಕ್ ಇದೆ, ಕನೆಕ್ಸೆಂಟ್ ಇದೆ, ಆ ಥರ. ತದನಂತರ ಆಬ್ವಿಯಸ್ಲಿ ವಿಡಿಯೋ ಅಂತೂ ಬೇಕೇ ಬೇಕು. ವಿಡಿಯೋ ಗ್ರಾಫಿಕ್ ಎಕ್ಸಲರೇಟರ್ ಅಂತ ಹೇಳಿ ಹೇಳ್ತೀವಿ ನಾವು. ಸಾಮಾನ್ಯವಾಗಿ ಇಂಟೆಲ್ದು ಚಿಪ್ಸೆಟ್ ಇರುತ್ತೆ, ವಿಡಿಯೋ ಕಾರ್ಡ್. ಸೊ ಅದು ನಿಮಗೆ ತೊಂದರೆ ಇಲ್ಲ. ಅದೇ ಹೇಳಿದ್ನಲ್ಲ, ನಿಮಗೆ ಹೈ ರೆಸಲ್ಯೂಷನ್ ಎಲ್ಲ ಬೇಕು, ಇನ್ಹ್ಯಾನ್ಸ್ಡ್ ಬೇಕು ಅಂದರೆ ಕೆಲವೊಂದರಲ್ಲಿ ವಿಡಿಯೋ ಕಾರ್ಡ್ ಸಪೋರ್ಟೇ ಇರುವುದಿಲ್ಲ. ಆಕ್ಚುಲಿ ಡಿಸ್ಪ್ಲೇಗೆ ಎಷ್ಟು ಬೇಕು ಅಷ್ಟು ರಿಕ್ವೈರ್ಮೆಂಟ್ಸ್ ಕೊಟ್ಟಿರ್ತಾರೆ. ಮತ್ತೆ ನೀವು ವಿಡಿಯೋ ಎಲ್ಲ ವ್ಯೂ ಮಾಡಬೇಕು ಅಂದರೆ ಎಕ್ಸಲರೇಷನ್ ಎಲ್ಲ ಇರೋದಿಲ್ಲ, ಗ್ರಾಫಿಕ್ ಎಕ್ಸಲರೇಷನ್ ಅಂತ ಹೇಳಿ ಬರುತ್ತದೆ. ಅದೆಲ್ಲ ನೀವು ಇನ್ಹ್ಯಾನ್ಸ್ಡ್ ತಗೊಳ್ಬೇಕು ಅಂದರೆ ನೀವು ವೆಂಡರ್ ಬೇಸ್ಡ್ ಡ್ರೈವರ್ಸ್ ಇನ್ಸ್ಟಾಲ್ ಮಾಡ್ಕೋಬೇಕು. ನೆಕ್ಸ್ಟ್, ಸೊ ಬ್ಲೂಟೂತ್ ಹೇಳಿದ್ದೇನೆ. ವೈರ್ಲೆಸ್ ಡ್ರೈವರ್ಸ್ ಎಲ್ಲರಿಗೂ ಗೊತ್ತಿದೆ. ವೈಫೈ, ಕೆಲವರಲ್ಲಿ ವೈಫೈ ಬಿಲ್ಟ್ ಇನ್ ಬಂದ್ಬಿಡ್ತದೆ, ಇಲ್ಲೊಂದು ಕೆಲವರಲ್ಲಿ ಬರೋದಿಲ್ಲ ಆಕ್ಚುಲಿ ವೈಫೈ. ಸೊ ಆ ವೈಫೈ ಡ್ರೈವರ್ಸ್ಗಳನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಆ ವೈಫೈ ಡ್ರೈವರ್ಸ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಸಾಮಾನ್ಯವಾಗಿ ಡಿಫಾಲ್ಟ್ ಆಗಿ ಬರ್ತದೆ. ಇದರಲ್ಲಿ ಎನ್ಹಾನ್ಸ್ಮೆಂಟ್ ಅನ್ನತಕ್ಕಂಥದ್ದು ಅಷ್ಟೊಂದೇನು ಇರುವುದಿಲ್ಲ. ಬಹಳ ಮುಖ್ಯವಾಗಿ ಸೆಕ್ಯೂರಿಟಿ ಅಂತೂ ಆಬ್ವಿಯಸ್ಲಿ ಎಲ್ಲ ವೈಫೈನಲ್ಲಿ ಸೆಟ್ ಆಗಿರ್ತದೆ, ನೀವು ಕೊಟ್ಟಿರ್ತೀರಾ. ವೈಫೈ ಡ್ರೈವರ್ಸ್ ಇಲ್ಲ ಅಂತಂದ್ರೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ. ತದನಂತರ ಬಂದ್ರೆ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಅಂತ ಹೇಳಿ ಇರ್ತದೆ. ಅದು ಸಾಮಾನ್ಯವಾಗಿ ಲ್ಯಾನ್, ಈಗ ವೈರ್ಲೆಸ್ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್, ಅದೇ ತರ ಲ್ಯಾನ್ ಒಂದು ಕಾರ್ಡ್ ಇರ್ತದೆ. ಈಥರ್ನೆಟ್ ಅಡಾಪ್ಟರ್ ಅಂತ ಹೇಳಿ ಕರಿತೇವೆ ಅದನ್ನು ನಾವು. ಈಥರ್ನೆಟ್ ಅಡಾಪ್ಟರ್ ಅನ್ನತಕ್ಕಂಥದ್ದು ನಿಮ್ಮ ಲ್ಯಾನ್ ಕನೆಕ್ಟಿವಿಟಿಗೆ ಹೆಲ್ಪ್ ಆಗ್ತದೆ. ಸೊ ಇಷ್ಟೆಲ್ಲ ಡ್ರೈವರ್ಸ್ನ ನೀವು ಫಸ್ಟ್ ರೆಡಿ ಇಟ್ಕೊಂಡು ತದನಂತರ ನೀವು ವಿಂಡೋಸ್ನ ಇನ್ಸ್ಟಾಲ್ ಮಾಡಲಿಕ್ಕೆ ಮುಂದಾಗಬಹುದು. ಸರಿ, ನಮ್ಮ ಒಂದು ಪರ್ಸ್ಪೆಕ್ಟಿವ್ ಇಂದ ಹೇಳೋದಾದ್ರೆ ಮುಂಚೆ ವಿಂಡೋಸ್ ಇನ್ಸ್ಟಾಲೇಷನ್ ಸ್ಪೀಚ್ ಇರ್ತಿರ್ಲಿಲ್ಲ. ಈಗ ಅದನ್ನು ಕೂಡ ಆಕ್ಸೆಸಿಬಲ್ ಮಾಡಿದ್ದಾರೆ. ಅದನ್ನು ನಾನು ನೆಕ್ಸ್ಟ್ ಪಾರ್ಟ್ ಅಲ್ಲೇ ಕಂಟಿನ್ಯೂ ಮಾಡ್ತೇನೆ.